ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತದೆ. ನಿಮಗೆ ತಿಳಿದಿರುವ ಹಾಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಇರಬಹುದಾದ ಅನೇಕ ಪ್ರಶ್ನೆಗಳು, ಅದು ಯಾವುದೇ ವಿಷಯವಾಗಿರಬಹುದು, ಅದನ್ನು ನಾವಿಲ್ಲಿ ಚರ್ಚಿಸುತ್ತೇವೆ. ದೇವರ ವಾಕ್ಯದ ಆಧಾರವಾಗಿ ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ನಾವು ಪ್ರಯತ್ನಿಸುತ್ತೇವೆ. ನಿಮ್ಮ ಪ್ರಶ್ನೆಗಳಿಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ನೀವು ನಮಗೆ ಪ್ರಶ್ನೆಗಳನ್ನು ಬರೆಯಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ನೀವು ಪ್ರಶ್ನೆಗಳನ್ನು ಬರೆಯಬೇಕಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಾಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸಬಹುದು. ಎಂದಿನ ಹಾಗೆ ಇಂದಿನ ಸಂಚಿಕೆ ಕೂಡ ಒಂದು ಹೊಸ ಶೀರ್ಷಿಕೆಯೊಡನೆ ನಿಮ್ಮೊಂದಿಗೆ ಬಂದಿದ್ದೇವೆ. ಯೇಸುವಿನ ಕುರಿತು ನಿಮಗೆ ಏನು ಗೊತ್ತು? ಈ ಶೀರ್ಷಿಕೆಯ ಮೂಲಕ ನಾವು ಅನೇಕ ಪ್ರಶ್ನೆಗಳು, ಯೇಸುವಿನ ಪ್ರಶ್ನೆಗಳನ್ನು ನಾವು ಚರ್ಚಿಸಲಿದ್ದೇವೆ. ಈ ಚರ್ಚೆಯನ್ನು ಮಾಡಲು ನಮಗೆ ಸಹಾಯಕವಾಗಿ ಎನೋಷ್ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಾಗತ ಎನೋಷ್ ಅವರೇ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಯೇಸು ಯಾರು ಎಂಬ ಒಂದು ಸಂಚಿಕೆಯನ್ನು ಮಾಡಿದ್ದೇವೆ. ಇಂದಿನ ಸಂಚಿಕೆಯ ಶೀರ್ಷಿಕೆ ಯೇಸುವಿನ ಬಗ್ಗೆ ನಿಮಗೇನು ಗೊತ್ತು ಎಂದು. ನಾನು ಹೇಳಿದಾಗೆ ಯೇಸು ಯಾರು ಎಂಬ ಒಂದು ಸಂಚಿಕೆಯಲ್ಲಿ ಹೇಳಿದಾಗೆ ಅನೇಕ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಸ್ ಇವೆ. ಅದರ ಎರಡನೇ ಭಾಗ ಎಂದು ನಾವು ಇಂದಿನ ಸಂಚಿಕೆಯನ್ನು ತಿಳಿದುಕೊಳ್ಳಬಹುದು. ಸೊ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಖಂಡಿತ. ಹೌದು ಸ್ವಾಮಿ, ನೀನು ನಿಜವಾಗ್ಲೂ ಪ್ರೀತಿಯಿಂದನೇ ನಿನ್ನ ಮಗನನ್ನು ನಮಗೋಸ್ಕರ ಕೊಟ್ಟಿದ್ದೆ. ಆತನು ನಮ್ಮ ಪಾಪಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ಯೇಸುವಿನ ಬಗ್ಗೆ ಯಾವುದೇ ಸಂಶಯವಿದ್ದಲ್ಲಿ, ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಈ ಸಂಚಿಕೆಯ ಚರ್ಚೆಯ ಮೂಲಕ ನಮಗೆ ಆ ಉತ್ತರಗಳನ್ನು ಕೊಡು ಸ್ವಾಮಿ. ಆ ಸಂಶಯಗಳನ್ನು ತೆಗೆದುಹಾಕು ಎಂದು ನಿನ್ನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಎನೋಷ್ ಅವರೇ, ಯೇಸು ಕ್ರಿಸ್ತನು, ಆ ಕ್ರಿಸ್ತನು ಎಂಬ ಪದವನ್ನು ಅನೇಕ ಬಾರಿ ನಾವು ಉಪಯೋಗಿಸ್ತೇವೆ. ಏಕೆ ಯೇಸುವನ್ನು ಕ್ರಿಸ್ತನು ಎಂದು ಹೇಳುತ್ತಾರೆ? ನೋಡಿ, ಈ ಕ್ರಿಸ್ತನು ಅನ್ನುವಂಥದ್ದು ಯೇಸುವಿನ ಹೆಸರಲ್ಲ. ಯಾಕೆಂದರೆ ದೇವದೂತನು ಯೋಸೆಫನಿಗೆ ಕಾಣಿಸಿಕೊಂಡಾಗಲೂ ಹಾಗೂ ಮರಿಯಳಿಗೆ ಕಾಣಿಸಿಕೊಂಡಾಗಲೂ ನೀನು ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕೆಂಬುದಾಗಿ. ಆದರೆ ಈ ಕ್ರಿಸ್ತನು ಎಂಬುದಾಗಿ ಹೇಳುವಾಗ ಇದಕ್ಕೆ ಅದರದೇ ಆದಂಥ ಒಂದು ಅರ್ಥವದೆ. ಪ್ರತ್ಯೇಕಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು ಅನ್ನುವಂಥ ಅರ್ಥವನ್ನ ಇದು ಹೊಂದಿರ್ತದೆ. ಈಗ ಈ ಒಂದು ಕ್ರಿಸ್ತನು ಅನ್ನುವಂತಹ ಒಂದು ಪದ ಈ ಇಬ್ರಿಯ ಭಾಷೆಯಲ್ಲಿ ನೋಡುವುದೇ ಆದರೆ ಮೆಸ್ಸಿಯಾ ಅಥವಾ ಮೆಸ್ಸಿಯನು ಅನ್ನುವಂತಹ ಪದವನ್ನ ಅದು ಹೊಂದಿರುವಂಥದ್ದಾಗಿರ್ತದೆ. ಅಲ್ಲಿಗೆ ಪ್ರತ್ಯೇಕಿಸಲ್ಪಟ್ಟವನು, ಕ್ರಿಸ್ತನು ಎಂಬುದಾಗಿ ಹೇಳುವಾಗ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಒಂದು ಹಂತದ ತನ್ನ ಸೇವಾಕಾಲ ಆದ ನಂತರ ಶಿಷ್ಯರಿಗೆ ಕೇಳ್ತಾನೆ, ನನ್ನ ಕುರಿತು ಜನರು ಏನು ಹೇಳ್ತಾರಪ್ಪ? ಅದಕ್ಕೆ ಶಿಷ್ಯರು ಹೇಳ್ತಾರೆ, ಪ್ರವಾದಿ ಅಂತ ಕರೀತಾರೆ, ಇನ್ನೊಂದು ಹೆಸರಿಂದ ಕರೀತಾರೆ, ಮತ್ತೊಂದು ಹೆಸರಿಂದ ಕರೀತಾರೆ. ಹಾಗಾದರೆ ನೀವು ನನ್ನನ್ನು ಏನು ಎಂಬುದಾಗಿ ಕರೀತೀರಾ ಎಂಬುದಾಗಿ ಹೇಳುವಾಗ ಸೀಮೋನ್ ಪೇತ್ರನು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನೀನು ಬರಬೇಕಾದ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು. ಬರಬೇಕಾದ ಕ್ರಿಸ್ತನು ಅಂದರೆ ಪ್ರತ್ಯೇಕವಾದಂತಹ ಸೇವೆಗೆ ಕರೆಯಲ್ಪಟ್ಟ ಆತನಾದಂತಹ ಯೇಸುವಿಗೆ ಯೇಸು ಕ್ರಿಸ್ತನು. ಸೊ ಪೌಲನು ತನ್ನ ಪತ್ರಿಕೆಗಳಲ್ಲಿ ಬರೆಯುವಾಗ ಯೇಸು ಕ್ರಿಸ್ತನು, ಕ್ರಿಸ್ತನಾದ ಯೇಸು, ಕರ್ತನಾದ ಯೇಸು ಕ್ರಿಸ್ತನು ಅನ್ನುವಂತಹ ಅನೇಕ ಪದಗಳನ್ನು ಆತನು ಅದಲು ಬದಲಾಗಿ ಬಳಸುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ನಮಗೆ ಯೇಸು ಅಂದಾಕ್ಷಣ ಜೊತೆಗೆ ಬರುವಂಥ ಒಂದು ಪದ ಕ್ರಿಸ್ತನು, ಯೇಸು ಕ್ರಿಸ್ತನು.
ಈಗ ಒಂದು ವಾಕ್ಯ ಹೇಳಿದ್ರೆ ಪೌಲನು ಕರ್ತನಾದ ಯೇಸು ಕ್ರಿಸ್ತನು, ಆ ಕರ್ತ ಅಥವಾ ಲಾರ್ಡ್ ಅಂತ ನಾವು ಹೇಳ್ತೇವೆ, ಒಮ್ಮೊಮ್ಮೆ ಸ್ವಾಮಿ ಅಂತ ಹೇಳ್ತೇವಲ್ಲ, ಈ ಲಾರ್ಡ್ ಕರ್ತ ಎಂದು ಯಾಕೆ ಕರಿಬೇಕು ಯೇಸು ಕ್ರಿಸ್ತನನ್ನು? ನೋಡಿ, ಕರ್ತನು ಅಥವಾ ಆಂಗ್ಲ ಭಾಷೆಯಲ್ಲಿ ನಮಗೆ ಈಸಿಯಾಗಿ ಅರ್ಥ ಹೌದು. ಆಗುತ್ತೆ. ಲಾರ್ಡ್ ಎಂಬುದಾಗಿ ಹೇಳುವಾಗ ಯಾರಿಗೆ ನಿಮ್ಮ ಮೇಲೆ ಅಧಿಕಾರ ಇರ್ತದೆ ಅಂಥವ್ರನ್ನ ನಾವು ಲಾರ್ಡ್ ಅಂತ ಕರಿತೇವೆ. ಸೊ ಕರ್ತನು ಎಂಬುದಾಗಿ ನಾವು ಕರೆಯುವಾಗ ನನ್ನ ಮೇಲೆ ಯಾರಿಗೆ ಅಧಿಕಾರ ಇದೆ? ದೇವರಿಗೆ ಅಧಿಕಾರವಿದೆ. ಸೊ ದೇವರ ಆಡಳಿತಕ್ಕೆ ಒಳಗಾಗಿ ನಾನು ಬರುವಾತನು ಆಗಿರುತ್ತೇನೆ. ನಾವೆಲ್ಲರೂ ಬರುವಂಥವರು ಆಗಿರ್ತೇವೆ ಅನ್ನುವುದಕ್ಕೆ ಕರ್ತನು ಅನ್ನುವಂತಹ ಪದವನ್ನು ಬಳಸ್ತೇವೆ. ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಸೌಲನು ಯೇಸುಸ್ವಾಮಿಯನ್ನ ನಂಬಿರುವಂತಹ ಅನುಯಾಯಿಗಳಿಗೆ ಹಿಂಸೆ ಪಡಿಸಬೇಕು ಎಂಬುದಾಗಿ ದಮಸ್ಕ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಆಗ ಸಂಧಿಸಿದ ಯೇಸುಸ್ವಾಮಿ ಕೇಳ್ತಾರೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ? ಆಗ ಸೌಲನು ಅಥವಾ ಪೌಲನಾಗಿದ್ದಂತಹ ಸೌಲನು ಹೇಳುವಂಥ ಉತ್ತರ, ಕರ್ತನೆ ನೀನ್ಯಾರು? ಕರ್ತನೆ ನೀನ್ಯಾರು? ಅಂದರೆ ಅಧಿಕಾರ ನಮಗಿಂತ ಜಾಸ್ತಿ ಇನ್ನೊಬ್ಬರಿಗೆ ನಮ್ಮ ಮೇಲೆ ಇರುವಾಗ ಅಂಥವರನ್ನು ನಾವು ಕರ್ತನೆ ಎಂಬುದಾಗಿ ಸಂಬೋಧಿಸ್ತೇವೆ. ಕರ್ತನೆ ನೀನ್ಯಾರು ಎಂಬುದಾಗಿ ಹೇಳುವಾಗ ನೀನು ಹಿಂಸೆ ಪಡಿಸ್ತಿರುವಂಥ ಕ್ರಿಸ್ತನೇ. ನೋಡಿ, ಈ ಪದಗಳು ಕರ್ತನೆ, ಕ್ರಿಸ್ತನೆ, ಹೌದು. ಯೇಸು. ಸೊ ಈ ಪದಗಳು ನಮಗೆ ಬಹಳ ಚಲನೆಯಲ್ಲಿರುವಂತಹ ಅಥವಾ ಚಾಲನೆಯಲ್ಲಿರುವಂತಹ ಒಂದು ಮಾತಾಗಿರ್ತದೆ. ಸೊ ಕ್ರಿಸ್ತನು ಅಥವಾ ಕರ್ತನೆ ಎಂಬುದಾಗಿ ಹೇಳುವಾಗ ಪ್ರತ್ಯೇಕಿಸಲ್ಪಟ್ಟವನು, ಕರ್ತನೆ ಎಂಬುದಾಗಿ ಹೇಳುವಾಗ ನಮ್ಮ ಮೇಲೆ ಅಧಿಕಾರ ದೇವರಿಗೆ ಉಂಟು, ಆ ಅಧಿಕಾರಕ್ಕೆ ನಾನು ಒಳಗಾಗಿದ್ದೇನೆ ಎಂಬುದನ್ನು ಸೂಚಿಸುವುದಕ್ಕೆ ಈ ಪದಗಳನ್ನು ಬಳಸಲಾಗ್ತದೆ. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತ ಹೌದು. ಅಂತ ಹೇಳ್ತಾರೆ. ಖಂಡಿತ. ಮತ್ತೊಂದು ಪದ ಇದೆಯಲ್ಲ, ಮನುಷ್ಯ ಕುಮಾರನು. ಈ ಮನುಷ್ಯ ಕುಮಾರನು ಎಂದು ಜನರು ಕೊಟ್ಟ ಒಂದು ಪದ ಅಥವಾ ಒಂದು ಹೆಸರ, ಇಲ್ಲ ಯೇಸು ಕ್ರಿಸ್ತನು ತಾನೇ ಹೇಳಿಕೊಂಡ ಒಂದು ಹೆಸರ, ಮನುಷ್ಯ ಕುಮಾರನು ನಾನು ಎಂದು? ನೋಡಿ, ಈ ಮನುಷ್ಯ ಕುಮಾರನು ಅಥವಾ ಸನ್ ಆಫ್ ಮ್ಯಾನ್ ಅನ್ನುವಂಥದ್ದು ನಮಗೆ ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ ಪುಸ್ತಕದಲ್ಲಿ ಕಂಡು ಬರ್ತದೆ. ಅದಾದ ನಂತರ ಯೇಸುಸ್ವಾಮಿ ಅನೇಕ ಬಾರಿ ಮನುಷ್ಯ ಕುಮಾರನು ಎಂಬುದಾಗಿ ಸಂಬೋಧಿಸುವಂತ ನಾವು ಕಾಣ್ತೇವೆ. ಒಟ್ಟು 2 ಟೈಟಲ್ಗಳನ್ನು ಯೇಸುಸ್ವಾಮಿಯನ್ನು ಸಂಬೋಧಿಸಲು ಬಳಸ್ತಾರೆ. ಒಂದು ನೀವು ಹೇಳಿದ ಹಾಗೆ ಮನುಷ್ಯ ಕುಮಾರನು, ಇನ್ನೊಂದು ದೇವಕುಮಾರನು. ಈ ಮನುಷ್ಯ ಕುಮಾರನು ಅನ್ನುವಂಥದ್ದು ಯೇಸುಸ್ವಾಮಿಗೆ ಪ್ರತ್ಯೇಕವಾಗಿರುವಂಥ ಹೆಸರು. ಯಾಕೆ ಎಂಬುದಾಗಿ ಹೇಳುವಾಗ, ನನ್ನೊಡನೆ, ನಿಮ್ಮೊಡನೆ, ನಮ್ಮೆಲ್ಲರೊಡನೆ ತನ್ನನ್ನ ರಿಲೇಟ್ ಮಾಡಿಕೊಳ್ಳಲು, ಸಂಬಂಧಿಸಿಕೊಳ್ಳಲು ಬಳಸುವಂಥ ಪದ ಇದಾಗಿರ್ತದೆ. ಜೊತೆಗೆ ಈ ಸನ್ ಆಫ್ ಮ್ಯಾನ್ ಎಂಬುದಾಗಿ ಹೇಳುವಾಗ ಇದು ಕೇವಲ ಮೆಸ್ಸಿಯನಿಗೆ ಅಥವಾ ರಕ್ಷಕನಿಗೆ ಕೊಡಲ್ಪಟ್ಟಂಥ ಹೆಸರು. ಸೊ ಸನ್ ಆಫ್ ಗಾಡ್ ಅನ್ನುವಂಥದ್ದನ್ನ ಆ ಒಂದು ಕಾಲದಲ್ಲಿ ಎಲ್ಲರಿಗೂ ಸಹ ಬಳಸಬಹುದಾಗಿತ್ತು. ಆದರೆ ಸನ್ ಆಫ್ ಮ್ಯಾನ್ ಎಂಬುದಾಗಿ ಹೇಳುವಾಗ ಯಾರು ಲೋಕ ರಕ್ಷಕನಾಗಿರುತ್ತಾನೆ, ಯಾರಿಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ ಬಂದಾತ ದೇವರನ್ನ ಸಂಬೋಧಿಸುವುದಕ್ಕೆ ಈ ಮನುಷ್ಯ ಕುಮಾರನು ಅನ್ನುವಂಥದ್ದನ್ನ, ಆ ಪದವನ್ನ ಬಳಸಲಾಗ್ತದೆ. ನಾನು ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಯೇಸುಸ್ವಾಮಿಯನ್ನ ಶಿಲುಬೆಗೆ ಹಾಕುವುದಕ್ಕಿಂತ ಹಿಂದಿನ ದಿವಸ ಹಿರೀ ಸಭೆಯವರ ಮುಂದೆ ನಿಂತು ಸ್ವಾಮಿ ಮಾತನಾಡಬೇಕಾದರೂ ಸಹ ಆತನು ಹೇಳುವಂಥದ್ದು, ನೀವು ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಕೂತಿರುವುದನ್ನ, ಆತನು ಅಲ್ಲಿಂದ ಬರುವುದನ್ನು ನೀವು ಕಾಣುವಿರಿ ಎಂಬುದಾಗಿ ಹೇಳುವಾಗ ಸ್ವಾಮಿ ತನ್ನನ್ನು ಕುರಿತು ಮನುಷ್ಯ ಕುಮಾರನು ಎಂಬುದಾಗಿ ಹೇಳುವಂತಹ ಪದ ಬಳಕೆಯಾಗಿರ್ತದೆ. ಅಲ್ಲಿಗೆ ಯೇಸುಸ್ವಾಮಿ ತನ್ನನ್ನ ತಾನು ಮನುಷ್ಯ ಕುಮಾರನು ಎಂಬುದಾಗಿ ಹೇಳುವಾಗ ಲೋಕದ ರಕ್ಷಣೆಯ ಸಲುವಾಗಿ ಬಂದ ಒಬ್ಬ ಮನುಷ್ಯನನ್ನ ಸಂಬೋಧಿಸುವಂತಹ ಪದ, ಕೇವಲ ಯೇಸುವಿಗೆ ಒಂದು ನಿಯಮಿತವಾಗಿರುವಂತಹ ಪದ ಇದಾಗಿರ್ತದೆ. ಓಕೆ, ಮನುಷ್ಯ ಕುಮಾರನು. ಮುಂದಿನ ಪ್ರಶ್ನೆ, ಅನೇಕರು ನಂಬುವುದಿಲ್ಲ, ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟವನು. ಇದರ ಅನೇಕ ಹಾಡಲು ಹಾಡ್ತೇವೆ, ಎಲ್ಲ ಕಡೆ ಉಪಯೋಗಿಸ್ತೇವೆ. ಅದು ಹೇಗೆ ಒಂದು ಕನ್ಯೆಯ ಗರ್ಭದಲ್ಲಿ ಯೇಸು ಕ್ರಿಸ್ತನು ಹುಟ್ಟಲು ಸಾಧ್ಯ? ನೋಡಿ, ಇದೊಂದು ಈಗಿನ ಸಮಯಕ್ಕೆ ಅಲ್ಲ, ಇದು ಯೇಸುಸ್ವಾಮಿ ಇದ್ದ ಸಮಯದಲ್ಲೂ, ಯೇಸುಸ್ವಾಮಿ ಆದ ನಂತರ ಸಮಯದಲ್ಲೂ ಸಹ ಬಹಳ ವಾಗ್ವಾದಕ್ಕೆ ಒಳಗಾದಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ನೋಡಿಕೊಳ್ಳುವಾಗ ಆ ಸಮಯದಲ್ಲೂ ಸಹ ಯೇಸುಸ್ವಾಮಿ ತನ್ನ ಜೀವಿತ ಕಾಲ ಆದ ನಂತರವೂ ಸಹ ಹೆರಸೆ ಎಂಬುದಾಗಿ ನಾವು ಕರಿತೇವೆ. ಅಂದರೆ ಒಂದು ನಂಬಿಕೆಗೆ ವಿರುದ್ಧವಾಗಿರುವಂಥ ಮಾತುಗಳು ಬಂದಾಗ ಅದನ್ನು ಹೆರಸೆ ಎಂಬುದಾಗಿ ಅಥವಾ ದೇವದ್ರೋಹದ ಮಾತುಗಳು ಎಂಬುದಾಗಿ ಕರಿತೇವೆ. ಸೊ ಈ ಒಂದು ಮಾತುಗಳು ಚಾಲ್ತಿಯಲ್ಲಿರುವಾಗ ಅನೇಕ ವಾಕ್ಯಗಳು ನಮಗೆ ಅದು ಅಲ್ಲ ಅನ್ನುವಂಥ ಎಡೆಗೆ ನಡೆಸುವಂಥದ್ದಾಗಿರ್ತದೆ. ಈಗ ನಾನು ಕೆಲವೊಂದು ಉದಾಹರಣೆಯನ್ನು ಕೊಡ್ತೇನೆ. ಕನ್ಯಾ ಮರಿಯಳು ಎಂಬುದಾಗಿ ಹೇಳುವಾಗ ಗಬ್ರಿಯೇಲ್ ದೇವದೂತನು
ಮರಿಯಳಿಗೆ ಕಾಣಿಸ್ಕೊಳ್ತಾಳೆ. ಆ ಸಮಯದಲ್ಲಿ ಕಾಣಿಸ್ಕೊಳ್ತಾನೆ. ಆ ಸಮಯದಲ್ಲಿ ಯೋಸೇಫನೊಟ್ಟಿಗೆ ನಿಶ್ಚಿತಾರ್ಥವಾಗಿರ್ತದೆ, ಮದುವೆ ಆಗಿರುವುದಿಲ್ಲ. ಆ ಕಾಣಿಸಿಕೊಂಡಾಗ ನಾವು 26ನೇ ವಾಕ್ಯದಿಂದ ಆ 38ನೇ ವಾಕ್ಯದ ಎಡೆಗೆ ನಾವು ಗಮನವನ್ನು ಹರಿಸುವಾಗ ಅಲ್ಲಿ ಒಂದು ವಾಕ್ಯವನ್ನ ಗಬ್ರಿಯೇಲ್ ದೇವದೂತನು ಹೇಳುತ್ತಾನೆ. ಏನಂತೆ, ನೀನು ಒಬ್ಬ ಮಗನನ್ನ ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಇದು ಹೇಗಾದೀತು ಸ್ವಾಮಿ, ನಾನು ಪುರುಷನನ್ನ ಅರಿಯದವನಲ್ಲವೆಲ್ಲ ಎಂಬುದಾಗಿ ಹೇಳುವಾಗ ಅದೇ ದೇವದೂತನ ಹೇಳ್ತಾನೆ 35ನೇ ವಾಕ್ಯದಲ್ಲಿ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನ್ನಿಸಿಕೊಳ್ಳುವುದು, ಮತ್ತು ನಿನ್ನ ಬಂಧುವಾದ ಎಲಿಜಬೇತಳಿದ್ದಾಳಲ್ಲ. ಹೀಗೆ ಈ ವಾಕ್ಯವು ಮುಂದುವರೆದು 37ನೇ ವಾಕ್ಯದಲ್ಲಿ ಹೇಳುತ್ತೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇದು ದೇವರ ಕಾರ್ಯ. ಸೊ ದೇವರ ಕಾರ್ಯವು ನಮ್ಮ ಯೋಚನೆಗೆ ನಿಲುಕಲೇಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ದೇವರು ಹೇಗೆ ತನ್ನ ಕಾರ್ಯವನ್ನ ಮಾಡಿಸಬೇಕು ಅದನ್ನು ಆತನು ಮಾಡಿ ತೀರ್ತಾನೆ. ಅದರಲ್ಲಿ ಒಂದು ನಮಗೆ ವಿಸ್ಮಯಕರವಾಗಿರುವಂಥದ್ದು ಕನ್ಯಾ ಮರಿಯಳ ಗರ್ಭದಲ್ಲಿ ಸ್ವಾಮಿ ದೇಹವನ್ನ ಧರಿಸುವಂಥದ್ದು. ಅಷ್ಟು ಮಾತ್ರವೇ ಅಲ್ಲ, ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ 21ನೇ ವಚನದಲ್ಲೂ ಸಹ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. ಈ ವಾಕ್ಯದ ಎಡೆಗೆ ನಮ್ಮ ಗಮನವನ್ನು ಹರಿಸುವಾಗ ಇಲ್ಲಿ ಗಬ್ರಿಯೇಲ್ ಅಥವಾ ದೇವದೂತನು ಈ ಯೋಸೇಫನಿಗೆ ಕಾಣಿಸಿಕೊಂಡು, ಈಗ ಒಬ್ಬ ಕನ್ಯಕ್ಕೆ ಒಬ್ಬ ಮಗನನ್ನ ಹೆರುವಳು, ಅಥವಾ ನಿನ್ನ ಹೆಂಡತಿ ಅಥವಾ ನಿನಗೆ ಗೊತ್ತು ಮಾಡಿರುವಂಥ ಹುಡುಗಿ ಹೆರುವಳು ಎಂಬುದಾಗಿ ಹೇಳುವಾಗ 25ನೇ ವಾಕ್ಯದಲ್ಲಿ ಹೇಳ್ತಾನೆ, ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಸೊ ವಿತೌಟ್ ಯಾವುದೇ ರೀತಿಯಾದಂಥ ಪುರುಷ ಸಂಕಲ್ಪವಿಲ್ಲದೆ ಹುಟ್ಟುವಂತಹ ಕೂಸು ಯೇಸು ಸ್ವಾಮಿ. ಇದನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಇದು ದೇವರಿಂದಲೇ ಸಾಧ್ಯ. ದೇವರಿಂದ ಮಾತ್ರವೇ ಸಾಧ್ಯ. ಪವಿತ್ರಾತ್ಮನಿಂದ ಕನ್ಯಾಮರಿಯಲ್ ಗರ್ಭದಲ್ಲಿ ಧರಿಸಲ್ಪಟ್ಟ ಯೇಸು ಕ್ರಿಸ್ತನ್. ಯೇಸು ಕ್ರಿಸ್ತನ ಜನನ ಮತ್ತು ಬಾಲ್ಯದ ಬಗ್ಗೆ ಇನ್ನು ಕೆಲವೊಂದು ವಿಷಯಗಳನ್ನು ತಿಳಿಸ್ತೀರಾ? ನೋಡಿ, ಯೇಸು ಸ್ವಾಮಿಯ ಜನನದ ಕುರಿತು ನಾವು ನೋಡುವಾಗ ಸಾಮಾನ್ಯವಾಗಿ ನಮಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಕಂಡು ಬರುವಂತಹ ಒಂದು ನೇಟಿವಿಟಿ ಸೀನ್ ಎಂಬುದಾಗಿ ನಾವು ಹೇಳ್ತೇವಲ್ಲ. ಯೋಸೇಫ ಹಾಗೂ ಗರ್ಭಿಣಿಯಾಗಿದ್ದಂತಹ ಮರಿಯಳು ಬೆತ್ಲೆಹೆಮ್ಗೆ ಪ್ರಯಾಣ ಮಾಡ್ತಾರೆ. ಬೆತ್ಲೆಹೆಮ್ಗೆ ಪ್ರಯಾಣ ಮಾಡಿದ ನಂತರ ಯಾಕೆ ಪ್ರಯಾಣ ಮಾಡ್ತಾರೆ? ಅಲ್ಲಿ ಕಾನೆ ಶುಮಾರಿಗೋಸ್ಕರ ಅಥವಾ ಸೆನ್ಸಸ್, ಸಾಮಾನ್ಯ ಭಾಷೆಯಲ್ಲಿ ಸೆನ್ಸಸ್ ಅನ್ನುವಂಥ ಒಂದು ಕಾರಣಕ್ಕೆ ಅವರಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಅವರಿಗೆ ಸ್ಥಳವಿರುವುದಿಲ್ಲ. ಸ್ಥಳವಿಲ್ಲದ ಸಲುವಾಗಿ ಒಂದು ಗೋದಲಿಯಲ್ಲಿ ಇವರು ಉಳ್ಕೊಳ್ತಾರೆ. ಉಳ್ಕೊಂಡಾಗ ಯೇಸು ಸ್ವಾಮಿ ಅಲ್ಲಿ ಜನಿಸಿ ಬರ್ತಾನೆ. ಈಗ ಆಲೋಚನೆ ಮಾಡಿ, ದೇವರಾಗಿರುವ ಆತನು ಲೋಕದಲ್ಲಿ ಆತನು ಜನಿಸಿ ಬರುವುದಕ್ಕೆ ಸ್ಥಳವಿಲ್ಲ. ಒಂದು ಗೋದಲಿಯಲ್ಲಿ ಆತನು ಜನಿಸಿ ಬರಬೇಕಾಗಿತ್ತು. ಹೇಗಿದೆ? ಇದಾದ ನಂತರ ಈ ಪೋಷಕರು ಯೇಸು ಸ್ವಾಮಿಯನ್ನು ಸುನ್ನತಿ ಮಾಡಿಸುವುದಕ್ಕೆ 8ನೇ ದಿನಕ್ಕೆ ದೇವಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗೂ ಯೇಸು ಸ್ವಾಮಿಗೆ ಯೇಸು ಎಂದು ಹೆಸರಿಡುವಂತಹ ನಾಮಕರಣ ಅಲ್ಲಿ ಆಗ್ತದೆ. ಇದಾದ ನಂತರ ಈ ಒಂದು 8ನೇ ದಿನದಲ್ಲಿ ಆ ಪ್ರಕ್ರಿಯೆ ಮುಂದುವರಿಯುತ್ತಾ ಅವರು 2 ಪಾರಿವಾಳಗಳನ್ನು ಅಲ್ಲಿ ಯಜ್ಞ ರೂಪವಾಗಿ ಕೊಡುವಂತ ನಾವು ಕಾಣ್ತೇವೆ. ನಿಮ್ಮ ಬಳಿಯಲ್ಲಿ ಹೆಚ್ಚು ಹಣವಿದ್ದರೆ ನೀವು ಕುರಿಯನ್ನು ಅಥವಾ ಬೇರೆ ಯಾವುದಾದ್ರು ದೊಡ್ಡ ಪ್ರಾಣಿಯನ್ನು ಕೊಡ್ತಾ ಇದ್ರಿ. ಇವರು ಬಡವರಾಗಿರುವಂಥ ಕಾರಣದಿಂದ 2 ಬೆಳವಕ್ಕಿಯನ್ನು ಅಥವಾ ಪಾರಿವಾಳವನ್ನು ಅವರು ಯಜ್ಞ ರೂಪವಾಗಿ ಅರ್ಪಿಸಬೇಕಾಗಿತ್ತು. ಸೊ ಇದು ಯೇಸು ಸ್ವಾಮಿ ಹುಟ್ಟಿದ ಒಂದು 8 ದಿನಗಳಲ್ಲಿ ನಡೆದಂತಹ ಸಂಗತಿ. ಇದಾದ ನಂತರ ಇವರು ಆ ಒಂದು ನಜರೇತ್ ಊರಿನಿಂದ, ಅದಾದ ನಂತರ ನಮಗೆ ಪೂರ್ವ ದಿಕ್ಕಿನಿಂದ ಕೆಲವು ಜೋಯಿಸರು ಯೇಸುವನ್ನ ಭೇಟಿ ಮಾಡಲಿಕ್ಕೆ ಬರ್ತಾರೆ. ಇದಾದ ನಂತರ ಕನಸಿನಲ್ಲಿ ಯೋಸೇಫನಿಗೆ ದೇವದೂತನು ಕಾಣಿಸಿಕೊಂಡು ಅಲ್ಲಿಂದ ಅವರು ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಕೆಲವು ತಿಂಗಳಾದ ನಂತರ ಐಗುಪ್ತ ದೇಶದಿಂದ ಪುನಃ ನಜರೇತ್ಗೆ ಬರ್ತಾರೆ. ಇದೆಲ್ಲ ಒಂದು ಸಣ್ಣ ಪುಟ್ಟ ಘಟನೆಗಳು. ಇದೆಲ್ಲ ಆದ ನಂತರ ನಾವು ಕಾಣುವಂಥದ್ದು ಯೇಸು ಸ್ವಾಮಿ 12 ವರ್ಷದವನಾದಾಗ, ಯಾವಾಗ ಪಸ್ಕ ಹಬ್ಬ ಆಚರಣೆ ಮಾಡಲಿಕ್ಕೆ ಇವರು ಯೆರೂಸಲೇಮಿನ ದೇವಾಲಯಕ್ಕೆ ಬರುತ್ತಾರೋ ಆ ಸಮಯದಲ್ಲಿ ಯೇಸು ಸ್ವಾಮಿ ಅಲ್ಲೇ ಉಳಿದುಕೊಳ್ಳುತ್ತಾನೆ. ಇವರಿಬ್ಬರು ಪುನಃ ತಮ್ಮ ಊರಿಗೆ ಹೋಗುವಾಗ ಅಯ್ಯೋ ನಮ್ಮ ಜೊತೆ ಯೇಸು ಇಲ್ಲ ಎಂಬುದಾಗಿ 3 ದಿವಸಗಳಾದ ನಂತರ ದೇವಾಲಯದಲ್ಲಿ ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ 12 ವಯಸ್ಸು ಆದ ನಂತರ ಪುನಃ ನಾವು ಯೇಸುವನ್ನ ನೋಡುವಂಥದ್ದು ಆತನು 30ನೇ ವಯಸ್ಸಿನಲ್ಲಿ ತನ್ನ ಸೇವಾ ಕಾಲವನ್ನ ಆರಂಭ ಮಾಡಿದಾಗ. ಇದು ಒಂದು ಸಣ್ಣ ಪರಿಚಯ, ನಮ್ಮೆಲ್ಲರಿಗೂ ಚಿರಪರಿಚಿತ ಇರುವಂತಹ ಒಂದು ಪರಿಚಯ. ಆತನು ಹುಟ್ಟಿದ ಸಂದರ್ಭದಿಂದ ಹಿಡಿದು 30ನೇ ವಯಸ್ಸಿಗೆ ಬರುವ ಸಂದರ್ಭದ ತನಕ. ನೀವು ಹೇಳಿದ್ರಿ
ಬೆತ್ಲೆಹೇಮ್ಗೆ ಅವರು ನಜರೇತಲ್ಲಿದ್ರು, ಬೆತ್ಲೆಹೇಮ್ಗೆ ಹೋಗ್ಬೇಕಿತ್ತು ಕಾನಿಶಮಾರಿ ಬರ್ಸ್ಕೊಳ್ಳೋದಕ್ಕೆ ಅಂತ. ಯಾಕೆ ನಜರೇತಲ್ಲೇ ಮಾಡ್ಬೋದಿತ್ತಲ್ಲ ಅವರು? ನೋಡಿ, ಯಾವಾಗ ಈ ಔಗುಸ್ತ ಒಬ್ಬ ಮಹಾರಾಜ, ಆತರ ಚಕ್ರವರ್ತಿ ಯಾವಾಗ ಈ ಒಂದು ಆದೇಶವನ್ನ ಹೊರಡಿಸ್ತಾನೆ, ಎಲ್ಲರೂ ಸಹ ನಿಮ್ಮ ಸೆನ್ಸಸ್ ಅನ್ನ ಅಥವಾ ಕಾನೆ ಶುಮಾರಿಯನ್ನ ಬರೆಸ್ಬೇಕು. ಬರೆಸುವಂತ ಸಂದರ್ಭದಲ್ಲಿ ಅವರು ತಮ್ಮ ಪೂರ್ವಿಕರ ಊರಿಗೆ ಹೋಗ್ಬೇಕಾಗಿತ್ತು. ಓಕೆ ಓಕೆ. ಯೋಸೇಫ ಹಾಗೂ ಮರಿಯಳು ದಾವಿದನ ವಂಶಕ್ಕೆ ಸಂಬಂಧಪಟ್ಟ ಕಾರಣದಿಂದ ಅವ್ರು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಬೆತ್ಲೆಹೇಮ್ಗೆ ಹೋಗ್ಬೇಕಾಗಿತ್ತು. ಬೆತ್ಲೆಹೇಮು ಅವರಿದ್ದ ಊರಿಂದ ಸುಮಾರು ಒಂದು 8 ಮೈಲಿ 80 ಮೈಲಿ ದೂರದ ಒಂದು ಸ್ಥಳದಲ್ಲಿತ್ತು. ಸೊ ಹಾಗಾಗಿ ಇವರು ಈ ಒಂದು ಸ್ಥಳದಿಂದ ಆ ಬೆತ್ಲೆಹೇಮ್ಗೆ ಪ್ರಯಾಣ ಬೆಳೆಸಲೇಬೇಕಾಗಿತ್ತು. ಆದರೆ ಒಂದು ಮುಖ್ಯವಾದಂತಹ ಕಾರ್ಯ ಇದೆಲ್ಲದರ ಮಧ್ಯದಲ್ಲಿ. ಔಗುಸ್ತ ಮಹಾರಾಜ ಯಾಕೆ ಈ ಆದೇಶವನ್ನ ಹೊರಡಿಸ್ದ ಆತನಿಗೆ ಗೊತ್ತಿಲ್ಲ. ಆತನಿಗೆ ಏನೋ ಒಂದು ಸೆನ್ಸಸ್ ಆಗ್ಬೇಕಾಗಿತ್ತು, ಯಾರ್ಯಾರು ಯಾವ ಊರಿಂದ ಬಂದಿರುವಂಥವ್ರು ಇದಾಗಬೇಕಾಗಿತ್ತು. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಔಗುಸ್ತ ಮಹಾರಾಜನ ಮೂಲಕ ದೇವರ ಕಾರ್ಯ ನಡೀತಾ ಇದೆ. ಯಾಕೆ ಎಂಬುದಾಗಿ ಹೇಳುವಾಗ, ಅನೇಕ ವರ್ಷಗಳ ಮುಂಚೆ, ಸುಮಾರು 700 ವರ್ಷಗಳ ಮುಂಚೆಯೇ ಒಬ್ಬ ಪ್ರವಾದಿಯ ಮೂಲಕ ದೇವರು ಮುಂದೆ ಆಗಬೇಕಾಗಿರುವಂಥ ಕಾರ್ಯವನ್ನ ಆತನು ಹೇಳಿರ್ತಾನೆ. ನಾವು ಮೀಕನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯವನ್ನ ನಾವು ನೋಡುವಾಗ, ಎಫ್ರಾತಾದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಸುಮಾರು 700 ವರ್ಷಗಳಿಗಿಂತ ಮುಂಚೆಯೇ ಆ ಪ್ರವಾದಿಯ ಮಾತು ಇಲ್ಲಿ ನೆರವೇರಬೇಕಾಗಿತ್ತು. ಹಾಗಾಗಿಯೇ ದೇವರು ಈ ಕುಟುಂಬವನ್ನ ಈ ಬೆತ್ಲೆಹೇಮ್ಗೆ ಕರೆದುಕೊಂಡು ಬರ್ತಾರೆ. ಹಾಗಾಗಿ ಅವರು ಬೆತ್ಲೆಹೇಮ್ಗೆ ಬರಬೇಕಾಗಿತ್ತು ಕಾನೆ ಶುಮಾರಿಯನ್ನ ಬರೆಸಲು. ಆ ಕಾರಣದ ಸಲುವಾಗಿ ಯೇಸು ಸ್ವಾಮಿಯ ಊರಲ್ಲಿ ಜನಿಸುವಂಥದ್ದನ್ನ ನಾವು ನೋಡ್ತೇವೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಏಸು ಕ್ರಿಸ್ತನು ಚಿಕ್ಕವನಾಗಿದ್ದಾಗ್ಲೇ, ಬಾಲ್ಯನಾಗಿದ್ದಾಗ್ಲೇ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಎಂದು ಕೇಳ್ಪಡ್ತೇವೆ. ಅದು ಸತ್ಯನಾ? ಹ್ಮ್. ಆ, ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡಿಕೊಳ್ಬೇಕು. ಎಲ್ಲಿ ನಮಗೆ ಈ ವಾಕ್ಯಗಳು ಕಂಡು ಬರ್ತದೆ? ಯಾಕಂದ್ರೆ ನಾವು ಬಳಸುವಂತಹ ಸತ್ಯವೇದದಲ್ಲಿ ಈ ವಾಕ್ಯ ಭಾಗಗಳು ಸಿಗೋದಿಲ್ಲ. ನಾ ಹೇಳ್ದೆ ನಿಮಗೆ ಕಡೆ ಪ್ರಶ್ನೆಯಲ್ಲಿ, ಆತನು 12 ವಯಸ್ಸಿನಲ್ಲಿರುವಾಗ ನಾವು ದೇವಾಲಯದಲ್ಲಿ ಕಾಣ್ತೇವೆ. ಅದಾದ ನಂತರ 30ನೇ ವಯಸ್ಸಿನಲ್ಲಿಯೇ ನಾವು ಯೇಸುಸ್ವಾಮಿಯನ್ನ ತನ್ನ ಸೇವಾ ಕಾಲದ ಮೂಲಕ ನೋಡುವಂಥದ್ದು. ಇಲ್ಲಿ ಯೇಸುಸ್ವಾಮಿ ಜೀವಿತ ಕಾಲ ಆದ ನಂತರ ಅನೇಕ ಬರವಣಿಗೆಗಳು ಚಾಲತಿಯಲ್ಲಿತ್ತು. ಆ ಚಾಲತಿಯಲ್ಲಿರುವಂತಹ ಬರವಣಿಗೆಗಳು ಸರ್ಕ್ಯುಲೇಷನ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಬಂದಿರುವಂತಹ ಅನೇಕ ವಾಕ್ಯಗಳು ಇದು ನಮಗೆ ಸತ್ಯವೇದದಲ್ಲಿ ಇಲ್ಲ. ಸೊ ಹಾಗಾಗಿ ಈ ಸತ್ಯವೇದಕ್ಕೆ ಕೆಲವೊಂದು ಪತ್ರಿಕೆಗಳು, ಪುಸ್ತಕಗಳು ಒಳಪಟ್ಟಾಗ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಗಳಿತ್ತು. ಆ ಕ್ರೈಟೀರಿಯಾದ ಸಲುವಾಗಿ ಮಾತ್ರವೇ ಸತ್ಯವೇದದಲ್ಲಿ ಪುಸ್ತಕಗಳು ಆಯ್ಕೆ ಮಾಡಲ್ಪಟ್ಟಿದೆ. ಆದರೆ ನೀವು ಹೇಳಿದಂಥ ರೀತಿಯಲ್ಲಿ ಹೌದು, ಇದನ್ನು ನಾವು ಅಪೋಕ್ರಿಫಲ್ ರೈಟಿಂಗ್ಸ್ ಅಂತ ಕರಿತೇವೆ. ಅಪೋಕ್ರಿಫಲ್ ಎಂಬುದಾಗಿ ಹೇಳ್ತೇವೆ. ಸತ್ಯವೇದಕ್ಕೆ ಒಳಪಡಂತಹ ಕೆಲವೊಂದು ವಾಕ್ಯಗಳು. ಇದರಲ್ಲಿ ಯೇಸುಸ್ವಾಮಿ ಮಾಡಿರುವಂತಹ, ಬಾಲಕನಾಗಿ ಮಾಡಿರುವಂತಹ ಅದ್ಭುತ ಕಾರ್ಯಗಳು ಎಂಬುದಾಗಿ ಹೇಳ್ತಾರೆ. ಏನು? ಯೇಸುಸ್ವಾಮಿ ಮಣ್ಣಿಂದ ಪಾರಿವಾಳಗಳನ್ನ ಮಾಡ್ದ, ಒಬ್ಬ ಸತ್ತಂತಹ ಹುಡುಗಿಯನ್ನ ಎಬ್ಬಿಸಿದ, ಈ ರೀತಿಯಾದಂಥ ಕಾರ್ಯಗಳು ಬರೆಯಲ್ಪಟ್ಟಿದೆ. ಆದರೆ ಇದೆಲ್ಲವೂ ನಿಜವಲ್ಲ. ನಿಜವಾಗಿದ್ದರೆ ಅಥವಾ ಅದು ಸರಿಯಾಗಿದ್ದರೆ ನಮಗೆ ಸತ್ಯವೇದದಲ್ಲಿ ಅದು ಒಳಗೊಂಡಿರ್ತಾ ಇತ್ತು. ಆದರೆ ಅದು ಒಳಗೊಂಡಿಲ್ಲದೆ ಇರುವಂತಹ ಕಾರಣದಿಂದ ಇದು ನಿಜವಲ್ಲ ಎಂಬುದಾಗಿ ನಾವು ಇಲ್ಲಿ ಹೇಳಬಹುದು. ಸೊ ಹಾಗಾಗಿ ಯೇಸುಸ್ವಾಮಿ 12 ವಯಸ್ಸಾದ ನಂತರ ಆತನು ಮಾಡಿದಂತಹ ಕಾರ್ಯ ನಾವು ನೋಡುವಂಥದ್ದು ತನ್ನ ಸೇವಾ ಕಾಲದಲ್ಲಿ 30ನೇ ವಯಸ್ಸಿನಲ್ಲಿಯೇ. ಓಕೆ ಓಕೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಮರಿಯಳಿಗೆ ಬೇರೆ ಮಕ್ಕಳಿದ್ದಾರ ಅಥವಾ ಯೇಸುವಿಗೆ ಸಹೋದರಿಯಾಗಲಿ ಇದ್ದಾರ? ಹೌದು, ಇದನ್ನು ನಾವು ಅನೇಕ ವಾಕ್ಯ ಭಾಗಗಳಲ್ಲಿ ನಾವು ಗಮನಿಸ್ತೇವೆ. ಯೇಸು ಸ್ವಾಮಿಗೆ ನಮಗೆ ಹೇಗೆ ಕುಟುಂಬ ಇದೆ, ಅದೇ ರೀತಿಯಲ್ಲಿ ಯೇಸು ಸ್ವಾಮಿಗೂ ಸಹ ಕುಟುಂಬ ಇತ್ತು. ಸುಮಾರು 4 ಜನ ಸಹೋದರರು, 2 ಸಹೋದರಿಯರು ಇರುವಂತಹ ಕುಟುಂಬವನ್ನ ನಾವು ಕಾಣ್ತೇವೆ. ಸೊ ಅಲ್ಲಿಗೆ ಯೇಸು ಸ್ವಾಮಿಗೆ ಒಂದು ಸಾಧಾರಣವಾಗಿ ಒಂದು ಕುಟುಂಬ ಇದ್ದಂಥದ್ದನ್ನ ನಾವು ನೋಡ್ತೇವೆ. ಈ ಕೆಲವೊಂದು ವಾಕ್ಯ ಭಾಗಗಳನ್ನು ನಾವು ನೋಡುವಾಗ ಆತನು ಸೇವಾ ಕಾಲ ಆರಂಭ ಮಾಡಿದ ನಂತರ
ಕೆಲವು ಜನರು ಬಹಳ ಆಶ್ಚರ್ಯಕರವಾಗಿ ಯೇಸುಸ್ವಾಮಿಯ ಕುಟುಂಬದ ಒಂದು ಪ್ರಶ್ನೆಯನ್ನು ಮಾಡುವಂತ ನಾವು ಕಾಣ್ತೇವೆ. ಈ ಮನುಷ್ಯನಿಗೆ ಎಲ್ಲಿಂದ ಇಷ್ಟೊಂದೆಲ್ಲ ಜ್ಞಾನ ಸಿಕ್ತು? ಹೇಗೆ ಈತನು ಈ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ? ಈತನು ಒಬ್ಬ ಬಡಗಿ ಅಲ್ವಾ? ಅಥವಾ ಕಾರ್ಪೆಂಟರ್ ಅಲ್ವಾ? ಬಡಗಿಯ ಮಗನಲ್ವಾ? ಈತನಿಗೂ ಸಹ ತಮ್ಮಂದಿರಿದ್ದಾರಲ್ವಾ? ಯೋಸೇಫ, ಸೀಮೋನ, ಯೂದ, ಯಾಕೋಬ ಅಂತ ತಮ್ಮಂದಿರಿದ್ದಾರಲ್ವಾ? ಇಬ್ಬರು ತಂಗಿಯರಿದ್ದಾರಲ್ವಾ? ಅನ್ನುವಂಥದ್ದನ್ನು ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 54ರಿಂದ 56ನೇ ವಚನದಲ್ಲಿ ನಾವು ಕಾಣ್ತೇವೆ. ಅಲ್ಲಿಗೆ ಯೇಸು ಸ್ವಾಮಿಗೆ ಕುಟುಂಬವಿತ್ತು. ಯೇಸು ಸ್ವಾಮಿಗೆ ಕುಟುಂಬವಿತ್ತು. ಕುಟುಂಬದಲ್ಲಿ ಅವರಿಗೆ ಸಹೋದರರಿದ್ದರು ಹಾಗೂ ಸಹೋದರಿಯರು ಸಹ ಇದ್ದರು. ಇದನ್ನು ನಾವು ಯೇಸು ಸ್ವಾಮಿಯ ಜೀವಿತದಲ್ಲಿ ನೋಡುವಂಥವರು ಆಗಿರ್ತೇವೆ. ಆದರೆ ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯೇಸು ಸ್ವಾಮಿ ಹುಟ್ಟುವ ತನಕ ಯೋಸೇಫನು ಮರಿಯಳನ್ನು ಅರಿಯಲಿಲ್ಲ. ಅದಾದ ನಂತರವೇ ಯೋಸೇಫ ಹಾಗೂ ಮರಿಯಳ ಮೂಲಕ ಮಕ್ಕಳು ಆದಂಥದ್ದನ್ನು ನಾವು ಕಾಣ್ತೇವೆ. ಈ ಕುಟುಂಬ ಅಂತ ನೀವು ಹೇಳಿದ್ರಿ, ಇದ್ರು ಸಹೋದರರಿದ್ರು, ಸಹೋದರಿಯರಿದ್ರು. ಈ ಕುಟುಂಬದೊಡನೆ ಯೇಸುವಿನ ಸಂಬಂಧಗಳು ಹೇಗಿತ್ತು? ಅಥವಾ ಈ ಕುಟುಂಬ ಯೇಸುವನ್ನು ಮೆಸ್ಸಯ್ಯ ಎಂದು ಒಪ್ಪಿಕೊಂಡಿದ್ದಾರ? ಬರಬೇಕಾದ ಮೆಸ್ಸಿಯನ್ ಎಂದು ಒಪ್ಪಿಕೊಂಡಿದ್ದಾರ? ಯೇಸು ಸ್ವಾಮಿ ತನ್ನ ಸೇವಾ ಕಾಲವನ್ನ ಆರಂಭ ಮಾಡಿದಾಗ ಆತನಿಗೆ ಬಹಳ ಪಂಥಾಹ್ವಾನಗಳಿತ್ತು, ಏನು ಸವಾಲುಗಳಿತ್ತು. ಅದರಲ್ಲಿ ಒಂದು ಸವಾಲು ಕುಟುಂಬದಿಂದ ಸಹ ಇತ್ತು. ಯಾಕೆಂದ್ರೆ ಕುಟುಂಬದಲ್ಲಿ ಕೆಲವು ಸದಸ್ಯರು ಆತನು ಮೆಸ್ಸಿಯನು, ಆತನು ದೇವರು ಎಂಬುದಾಗಿ ಒಪ್ಪಿರಲಿಲ್ಲ. ಕೆಲವೊಂದು ವಾಕ್ಯಗಳನ್ನ ನಾನು ಓದಲು ಇಷ್ಟಪಡ್ತೇನೆ. ಇವಾಗ ಮಾರ್ಕನ ಸುವಾರ್ತೆಯಲ್ಲಿ ನಾವು ಓದುವುದೇ ಆದರೆ 3ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸುವುದೇ ಆದರೆ 3ನೇ ಅಧ್ಯಾಯದ 21ನೇ ವಚನ ಹೀಗೆ ಹೇಳುತ್ತೆ. ಇದನ್ನು ಕೇಳಿ, ಅಂದರೆ ಆತನು ಮನೆಯೊಳಗೆ ಬಂದಾಗ ಜನರು ತಿರುಗಿ ನೆರೆದದ್ದರಿಂದ ಊಟಕ್ಕೂ ಅವಕಾಶವಾಗಲಿಲ್ಲ. ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು. ಯಾರು? ಆತನ ಬಂಧುಗಳು. ಹಾಗೆ ನಾವು ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಆ ವಾಕ್ಯ ಹೇಳುತ್ತೆ, ಯಾಕೆಂದರೆ ಆತನ ಸಹೋದರರೂ ಸಹ ಆತನನ್ನು ನಂಬದೆ ಇದ್ದರು. ಇಲ್ಲಿ ಕುಟುಂಬವಾಗಿದ್ದಾಗ್ಯೂ ಸಹ ತನ್ನ ಸ್ವಂತ ಕುಟುಂಬದವರು ಯೇಸು ಸ್ವಾಮಿ ಚೆನ್ನಾಗಿದ್ದಾನೆ, ಯೇಸು ಸ್ವಾಮಿ ಮೆಸ್ಸಿಯನು, ಆತನೇ ನಮ್ಮ ರಕ್ಷಕನು ಅನ್ನುವಂಥದ್ದು ಅವರಿಗೆ ಅರಿವಿರುವುದಿಲ್ಲ. ಹಾಗಾಗಿ ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಏನಂದ್ರೆ ಯೇಸು ಸ್ವಾಮಿಯ ಪುನರುತ್ಥಾನ. ಯೇಸು ಸ್ವಾಮಿಯ ಪುನರುತ್ಥಾನ ಆದ ನಂತರ ಇವರೆಲ್ಲರೂ ಮೇಲ್ಕೋಣೆಯಲ್ಲಿ ಸುಮಾರು 120 ಜನ ಸೇರಿರ್ತಾರೆ. ಅದರಲ್ಲಿ ಮರಿಯಳು ಅಂದ್ರೆ ಯೇಸು ಸ್ವಾಮಿಯ ತಾಯಿ ಹಾಗೂ ಯೇಸು ಸ್ವಾಮಿಯ ಸಹೋದರರೂ ಸಹ ಇರುತ್ತಾರೆ. ಪೌಲನು ತನ್ನ ಕೊರಿಂಥ ಪತ್ರಿಕೆಯನ್ನು ಬರೆಯುವಾಗ ಆ 15ನೇ ಅಧ್ಯಾಯದಲ್ಲಿ ಯಾರ್ಯಾರು ಯೇಸ್ವಾಮಿ ಯಾರ್ಯಾರಿಗೆ ಕಾಣಿಸ್ಕೊಂಡ್ರು ಎಂಬುದಾಗಿ ಹೇಳುವಾಗ ಯಾಕೋಬನಿಗೂ ಸಹ ಕಾಣಿಸಿಕೊಂಡಂಥದ್ದನ್ನು ನಾವು ಕಾಣ್ತೇವೆ. ಯಾಕೋಬನೂ ಸಹ ಯೇಸುಸ್ವಾಮಿಗೋಸ್ಕರ ಹೇಗೆ ತಾನು ಮರಣವನ್ನು ಹೊಂದಿದನು ಇದೆಲ್ಲವನ್ನ ಸಹ ನಾವು ನೋಡುತ್ತಾ ಹೋಗ್ತೇವೆ. ಅಲ್ಲಿಗೆ ಎಲ್ಲೋ ಒಂದೆಡೆ ಈ ಪುನರುತ್ಥಾನ ಆದ ನಂತರ ಯೇಸುವಿನ ಕುಟುಂಬವು ಹೌದು, ಈತನು ಮೆಸ್ಸಿಯನಿರಬಹುದೇನೋ, ಕ್ರಿಸ್ತನು ಇರಬಹುದೇನೋ ಅನ್ನುವಂತಹ ಅರಿವು ಬಂದವರಾಗಿ ಯೇಸುಸ್ವಾಮಿಯನ್ನ ನಂಬುವಂಥವರಾದರು. ವಾಟ್ ಅ ಟರ್ನಿಂಗ್ ಪಾಯಿಂಟ್ ಅಲ್ಲ. ಯೇಸುಸ್ವಾಮಿ ಇರಬೇಕಾದ್ರೆ ಅವರು ಮಾಡಲಿಲ್ಲ, ಆದರೆ ಯೇಸುಸ್ವಾಮಿ ಪುನರುತ್ಥಾನ ಆದ ಮೇಲೆ ನಂಬುವಂಥದ್ದನ್ನ ನಾವು ಕಾಣ್ತೇವೆ. ಯಾಕೋಬ ಅಂದರೆ ಯೇಸುವಿನ ಒಬ್ಬ ಸಹೋದರ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಹೌದು. ಆ ಮರಿಯಳ ಬಗ್ಗೆ ಅನೇಕ ಬಾರಿ ನಾವು ಕೇಳ್ತಾ ಬರ್ತೇವೆ. ಸ್ವಾಮಿಯ ಮರಣದ ಸಮಯದಲ್ಲೂ ಕೂಡ ಮರಿಯಳಿದ್ದಳು. ಆದರೆ ಯೋಸೇಫನು ಎಲ್ಲಿ ಹೋದ, ಏನಾದ ಅಂತ ಆ ಗೊತ್ತಿಲ್ಲ ನಮ್ಗೆ. ಯೋಸೇಫನು ನಿಜವಾಗ್ಲೂ ಏನಾದ? ಸತ್ಯವೇದದ ಪ್ರಕಾರ ನಾವು ನೋಡುವಾಗ ಈ ಸತ್ಯವೇದದ ಪ್ರಕಾರದಲ್ಲಿ 12 ವಯಸ್ಸಿನಲ್ಲಿ ಇರುವಾಗ ಸ್ವಾಮಿ ಪೋಷಕರು ವಾಪಸ್ ಬರ್ತಾರೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೆ ಯೋಸೇಫನ ಒಂದು ಕಡೆ ಪರಿಚಯ ಆಗುವಂಥದ್ದು. ಅದಾದ ನಂತರ ನಾವು ಯೋಸೇಫನನ್ನ ಎಲ್ಲೂ ಕಾಣುವಂಥದ್ದಿಲ್ಲ. ಸೊ ಅನೇಕ ವಿದ್ವಾಂಸರು ಹೀಗೆ ಹೇಳ್ತಾರೆ, ಈ 12 ವಯಸ್ಸಾದ ನಂತರ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಆರಂಭ ಮಾಡುವಂಥ ಆ ಸಮಯದಲ್ಲಿ ಎಲ್ಲೋ ಒಂದೆಡೆ ಯೋಸೇಫನು ಮರಣವನ್ನು ಅಪ್ಪಿರಬಹುದು, ಮರಣವನ್ನು ಹೊಂದಿರಬಹುದು. ಹಾಗಾಗಿ ಯೋಸೇಫನ ಕುರಿತು ಹೆಚ್ಚಾಗಿ ನಾವು ನೋಡುವುದಿಲ್ಲ, ಅಥವಾ ಯೋಸೇಫನ ಕುರಿತು ನಾವು ನೋಡುವುದಿಲ್ಲ. ಆ 12 ವಯಸ್ಸು ಆದ ನಂತರ ಸುಮಾರು 18 ವರ್ಷಗಳಲ್ಲಿ ಯೋಸೇಫನ ಪರಿಚಯ ನಮಗಿಲ್ಲ. ಸೊ ಈ ಒಂದು ಕಾಲದಲ್ಲಿ ಯೋಸೇಫನು ಮರಣವನ್ನು ಹೊಂದಿರಬಹುದು ಅನ್ನುವಂತಹ ಒಂದು ಆಲೋಚನೆ ಇದೆ. ಆದರೆ ಯೋಸೇಫನು ಒಬ್ಬ ಒಳ್ಳೆ ಮನುಷ್ಯನೆಂಬ ಮಾತನ್ನು ನಾವು ಹೌದು, ಹೌದು, ಖಂಡಿತವಾಗಿ.
ಯೇಸು ಯಾವ ಭಾಷೆಯಲ್ಲಿ ಮಾತನಾಡುತ್ತಿದ್ದರು? ಆಮ್, ನೋಡಿ, ಯೇಸು ಸ್ವಾಮಿ ಇದ್ದಂತಹ ಆ ಒಂದು ಕಾಲ ಇದೆಯಲ್ಲ, ಅದು ಬಹಳ ಮುಖ್ಯವಾದಂತಹ ಕಾಲ. ಯಾಕೆ ಎಂಬುದಾಗಿ ಹೇಳುವಾಗ ಕೇವಲ ಒಂದೇ ಭಾಷೆ ಅಲ್ಲಿ ಚಾಲನೆಯಲ್ಲಿ ಇರೋದಿಲ್ಲ. ಯಾಕೆ ಅಂತ ಪುನಃ ನಾನು ಕಾರಣ ಹೇಳುವಾಗ ಒಟ್ಟು 3 ಭಾಷೆಗಳು. ಒಂದು ಅರಮೈಕ್, ಇನ್ನೊಂದು ಗ್ರೀಕ್ ಭಾಷೆ, ಇನ್ನೊಂದು ಇಬ್ರಿಯ ಭಾಷೆ. ಈ ಇಬ್ರಿಯ ಭಾಷೆ ನಮಗೆ ಗೊತ್ತು. ಈ ಇಬ್ರಿಯ ಭಾಷೆ ಅಲ್ಲಿನ ಮಹಾಯಾಜಕರು, ಯಾಜಕರು, ಶಾಸ್ತ್ರಿಗಳು, ಪರಿಸಾಯರು ಬಹಳವಾಗಿ ಉಪಯೋಗಿಸಿದಂತಹ ಭಾಷೆ. ಆದರೆ ಯಾವಾಗ ಈ ಬಾಬೇಲ್ ದೇಶದವರು, ಅಶೂರ್ಯ ದೇಶದವರು ಬಂದು ಈ ಒಂದು ದೇಶಗಳನ್ನು ಆಕ್ರಮಿಸ್ತಾರಲ್ಲ, ಆವಾಗ ಅವರ ಭಾಷೆಗಳು ಇಲ್ಲಿ ಚಾಲ್ತಿಗೆ ಬರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಒಂದು ಭಾಷೆ ಈ ಒಂದು ಅರಮೈಕ್ ಭಾಷೆ. ಈ ಅರಮೈಕ್ ಭಾಷೆಯಲ್ಲಿ ಬಹಳ ಟ್ರಾನ್ಸಾಕ್ಷನ್ಗಳು ನಡೀತಾ ಇರತ್ತೆ. ಅನೇಕ ಜನರಿಗೆ ನಾವು ಇಬ್ರಿಯ ಭಾಷೆಯವರು ಅನ್ನುವಂಥದ್ದನ್ನೇ ಮರ್ತೋಗಿರ್ತಾರೆ. ಹಾಗಾಗಿ ಅರಮೈಕ್ ಭಾಷೆ ಬಹಳ ಚಾಲ್ತಿಯಲ್ಲಿರ್ತದೆ. ಅದೇ ರೀತಿಯಲ್ಲಿ ಮತ್ತೊಂದು ಭಾಷೆ ಗ್ರೀಕ್ ಭಾಷೆ ಆ ಸಮಯದಲ್ಲಿ ಬಹಳ ಹೆಸರುವಾಸಿಯಾಗುವಂಥದ್ದು ಅಲೆಕ್ಸಾಂಡರ್ ದ ಗ್ರೇಟ್ ಮೂಲಕ. ಆತನು ಲೋಕವನ್ನೆಲ್ಲ ಆಕ್ರಮಿಸಿಕೊಂಡು ಬರುವಾಗ ಈ ಒಂದು ಪ್ರದೇಶವನ್ನು ಸಹ ಆತನು ಆಕ್ರಮಿಸಿಕೊಳ್ಳುವಾಗ ಆ ಸಮಯದಲ್ಲಿ ಬಹಳ ಚಾಲ್ತಿಯಲ್ಲಿ ಬಂದಂತಹ ಭಾಷೆ ಈ ಗ್ರೀಕ್ ಭಾಷೆ. ಹಾಗಾಗಿ ಪೌಲನು ಅನೇಕ ಪತ್ರಿಕೆಗಳನ್ನು ಬರೆಯುವಾಗ ಆತನು ಈ ಒಂದು ಗ್ರೀಕ್ ಭಾಷೆಯಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಯೇಸು ಸ್ವಾಮಿಗೆ ಅರಮೈಕ್, ಗ್ರೀಕ್ ಹಾಗೂ ಇಬ್ರಿಯ ಭಾಷೆಯ ಪರಿಚಯವಿತ್ತು. ಯೇಸು ಸ್ವಾಮಿ ದೇವರ ವಾಕ್ಯವನ್ನ ಆ ಒಂದು ಆರಾಧನೆ ಮಾಡುವಂತಹ ಸ್ಥಳಗಳಲ್ಲಿ ಓದುವಾಗ ಆತನು ಆ ಮೂಲ ಭಾಷೆಯಲ್ಲಿ ಅಂದರೆ ಇಬ್ರಿಯ ಭಾಷೆಯಲ್ಲಿ ಓದಿದನು ಅನ್ನುವಂಥದ್ದನ್ನು ಸಹ ನಾವು ನೋಡಿಕೊಳ್ಳಬಹುದು. ಒಂದು ಭಾಷೆಗಿಂತ ಹೆಚ್ಚಾಗಿ ಯೇಸು ಸ್ವಾಮಿ ತಿಳಿದಿದ್ರು ಅಂತ ಹೇಳ್ತಾ ಇದ್ದೀರಾ. ಯೇಸು ಸ್ವಾಮಿಗೆ ಮದುವೆ ಆಗಿತ್ತಾ? ಹ್ಮ್ ನೋಡಿ, ಈ ಎಲ್ಲ ಪ್ರಶ್ನೆಗಳು ನಮಗೆ ಯಾಕೆ ಮೂಡ್ ಬರ್ತವೆ ಎಂಬುದಾಗಿ ಹೇಳುವಾಗ ಈ ದಿನಮಾನಗಳಲ್ಲಿ ನಮಗೆ ಇಂಟರ್ನೆಟ್ ಬಹಳ ಚಾಲ್ತಿಯಲ್ಲಿದೆ, ಹೌದು. ಅಂತರ್ಜಾಲ ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ನಾವು ಏನು ಪ್ರಶ್ನೆಯನ್ನ ಕೇಳಿದ್ರು ಅದು ಉತ್ತರವನ್ನ ಕೊಡುತ್ತೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಉತ್ತರ ಕೊಡಬೇಕನ್ನುವಂಥದ್ದು, ಯೇಸು ಸ್ವಾಮಿಗೆ ಮದುವೆ ಆಗಿರುವುದಿಲ್ಲ, ಮದುವೆ ಆಗಲಿಲ್ಲ, ಅಥವಾ ಆತನು ಈ ಲೋಕದಲ್ಲಿರುವಷ್ಟು ಕಾಲ ಆತನಿಗೆ ಮದುವೆ ಆಗಲಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನೋಡಿ, ಅನೇಕ ಬಾರಿ ಮಗ್ದಲದ ಮರಿಯಳ ಕುರಿತು ಅನೇಕ ಸಂಬಂಧಗಳು ಅಲ್ಲಿ ಕಲ್ಪಿತವಾಗಿವೆ. ಯೇಸು ಸ್ವಾಮಿಗೆ ಮಗ್ದಲದ ಮರಿಯಳ ಜೊತೆ ಮದುವೆ ಆಗಿತ್ತಾ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡಿ ಬರ್ತವೆ. ಆದರೆ ಯೇಸು ಸ್ವಾಮಿಗೆ ಮರಿಯಳ ಜೊತೆ ಮದುವೆ ಆಗಿರುವುದಿಲ್ಲ, ಮಗ್ದಲದ ಮರಿಯಳ ಜೊತೆ ಮದುವೆ ಆಗಿರುವುದಿಲ್ಲ. ಮಗ್ದಲದ ಮರಿಯಳು ಯೇಸು ಸ್ವಾಮಿಯನ್ನ ಅನುಸರಿಸುತ್ತಿದ್ದಂತಹ ಒಬ್ಬ ಅನುಯಾಯಿ ಅಷ್ಟೇ. ಯೇಸು ಸ್ವಾಮಿಗೆ ಈ ಲೋಕದಲ್ಲಿ 12 ಜನ ಪುರುಷ ಅಥವಾ ಮೇಲ್ ಡಿಸೈಪಲ್ಸ್ ಇದ್ದರು. ಅದರ ಜೊತೆಗೆ ನಾವು ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಓದುವಾಗ ಅನೇಕ ಮಹಿಳೆಯರು ಸಹ, ಹೆಂಗಸರು ಸಹ ಯೇಸು ಸ್ವಾಮಿ ಎಲ್ಲೆಲ್ಲೂ ಪ್ರಯಾಣವನ್ನು ಮಾಡುತ್ತಿದ್ದಾನೋ ಆ ಎಲ್ಲ ಸ್ಥಳಗಳಲ್ಲಿ ಪ್ರಯಾಣ ಮಾಡಿ ಅವನ ಕೆಲಸಗಳನ್ನು ಅಂದರೆ ಯೇಸು ಸ್ವಾಮಿಯ ಕೆಲಸಗಳನ್ನು ಅಥವಾ ಆತನ ಸೇವೆಗೆ ಬೇಕಾಗಿರುವಂಥ ಸಹಾಯವನ್ನು ಮಾಡುತ್ತಿದ್ದರು, ಅನುಯಾಯಿಯಾಗಿದ್ದರು. ಮಗ್ದಲದ ಮರಿಯಳು ಸಹ ಆ ಗುಂಪಿನಲ್ಲಿ ಒಬ್ಬಳು. ಯೇಸು ಸ್ವಾಮಿ ಪುನರುತ್ಥಾನ ಆದಾಗಲೂ ಮೊದಲು ಕಾಣುವಂಥದ್ದು ಮಗ್ದಲದ ಮರಿಯಳು ಹಾಗೂ ಕೆಲವು ಹೆಂಗಸರು. ಅಂದ ಮಾತ್ರಕ್ಕೆ ಮಗ್ದಲದ ಮರಿಯಳ ಜೊತೆಗೆ ಯೇಸು ಸ್ವಾಮಿಯ ಮದುವೆ ಆಗಿತ್ತು ಅನ್ನುವಂಥದ್ದು ಬಹಳ ಸುಳ್ಳು. ಇದನ್ನ ನಾವು ನಂಬಬಾರದು. ಯೇಸು ಸ್ವಾಮಿಗೆ ಮದುವೆ ಆಗಿರಲಿಲ್ಲ. ಧನ್ಯವಾದಗಳು ಅನೋಸ್ಟ್ ಅವರೇ. ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಪರಿಶುದ್ಧನಾದ ದೇವರೇ, ನೀನು ನೀನು ನನಗೋಸ್ಕರ ಈ ಲೋಕಕ್ಕೆ ಬಂದು ನನಗೋಸ್ಕರ ಬದುಕಿ ನಾನು ಹೇಗೆ ಬದುಕಬೇಕೆಂದು ತೋರಿಸಿಕೊಟ್ಟಿದ್ದಿ. ನಿನಗೆ ಸ್ತೋತ್ರ. ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಾನು ನಿನ್ನ ವಾಕ್ಯದ ಪ್ರಕಾರ ನಡೆಯುವ ಹಾಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಆಮೆನ್. ಆಮೆನ್. ಧನ್ಯವಾದಗಳು ಅನೋಸ್ಟ್ ಅವರೇ. ವೀಕ್ಷಕರೇ, ಇಂದಿನ ಸಂಚಿಕೆಯು ನಿಮಗೆ ಯೇಸು ಕ್ರಿಸ್ತನು ಯಾರು, ಆತನ ಬಾಲ್ಯವು ಎಂಥದಾಗಿತ್ತು, ಆತನ ಸೇವೆಯ ಕಾಲ ಎಷ್ಟಾಗಿತ್ತು, ಹೇಗಿತ್ತು ಎಂದು ತಿಳಿಯಲು ನಿಮಗೆ ಪ್ರೋತ್ಸಾಹವನ್ನು ನೀಡಿ ಸಹಾಯ ಮಾಡಿದೆ ಎಂದು ನಾನು ನಂಬುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಈ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು.
ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಖಂಡಿತವಾಗಲೂ ನಮಗೆ ಬರೆದಿ, ಅದು ನಮಗೆ ಪ್ರೋತ್ಸಾಹವನ್ನು ನೀಡುವಂಥದ್ದಾಗಿದೆ. ಧನ್ಯವಾದಗಳು. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 990-260-6453. ಧನ್ಯವಾದಗಳು.